ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈಗ ವೆಯ್ಟ್ ಲಾಸ್ ರೆಮಿಡಿ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಒಂದು 2 ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ. 2 ಮಂತಿಂದ ಈಗ 6 kg ವೆಯ್ಟ್ ಲಾಸ್ ಆಗಿದೆ. ನನಗೆ ಖುಷಿ ಆಗ್ತಾಯಿದೆ. ಮನೇಲಿರ್ತಕ್ಕಂತಹ ಪದಾರ್ಥಗಳನ್ನು ಬಳಸಿ ಯಾವ ಥರ ವೆಯ್ಟ್ ಲಾಸ್ ಆಗೋದು ಅನ್ನೋದ್ರ ಬಗ್ಗೆ ನನ್ನ ಇವತ್ತಿನ ಟಾಪಿಕ್ ಆಗಿದೆ. ಅದ್ರ ಜೊತೆ ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ, ಯಾವ ಥರ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋದು, ಯಾವ ಥರ ಹಣವನ್ನು ಸಂಗ್ರಹಿಸೋದು ಅಂತ ಇವತ್ತಿನ ಟಿಪ್ಸ್ ಆಗಿದೆ. ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ, ಮೇಡಮ್ ಮನಿ ಸೇವಿಂಗ್ ವ್ಲಾಗ್ ಮಾಡಿ ಅಂತ ಮಾಡ್ತಾಯಿದ್ದೀರಾ. ನನಗೆ ಕೆಲಸದ ಒತ್ತಡ ಇರೋದ್ರಿಂದ ನನಗೆ ಮಾಡೋಕ್ಕೆ ಆಗಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಆದರೆ ಎಲ್ಲನೂ ತಿನ್ಕೊಂಡು ಯಾವ ಥರ ವೆಯ್ಟ್ ಲಾಸ್ ಆಗೋದು ಅಂತ ನೀವು ನಾನು ನೋಡ್ತಾ ಇರ್ಬೋದು. ನನ್ನ ಸ್ಕಿನ್, ನನ್ನ ಫೇಸೆಲ್ಲ ಒಳಗಡೆ ಹೋಗ್ಬಿಟ್ಟಂಗೆ ಆಗಿದೆ. ಒಂಥರ ಮಕ್ಕಳೇ ಹೇಳ್ಕೊಂಡು ಹೋದಂಗೆ ಆಗಿಬಿಟ್ಟಿದೆ. ನಮ್ಮ ಅಮ್ಮ ಕೂಡ ಕೇಳ್ತಾಯಿದ್ರು, ಏನು ಫೇಸೆಲ್ಲ ತುಂಬ ಚಬ್ಬಿ ಥರ ಇತ್ತು ನನಗೆ. ಬಟ್ ಆದ್ರೂ ಆರೋಗ್ಯಕ್ಕೋಸ್ಕರ ನಾವು ವೆಯ್ಟ್ ಲಾಸ್ ಆಗಲೇಬೇಕು. ಮುಂದೆ ಹೋಗ್ತಾ ಹೋಗ್ತಾ ಏಜ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಇವಾಗಿಂದಲೇ ನಾವು ಆರೋಗ್ಯವಾಗಿದ್ದರೆ BP ಶುಗರ್ ಅಂಥದ್ದು ಯಾವುದು ನಮ್ಮ ಹತ್ರ ಬರೋದಿಲ್ಲ. ಅದಕ್ಕೋಸ್ಕರನೇ ಅದಕ್ಕಿಂತ ಹೆಚ್ಚಾಗಿ ಈಗ ಏನಾಗಿದೆ ಅಂದರೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ನನ್ನ ಕೆಲಸವನ್ನು, ನನ್ನ ಕಲೆಕ್ಷನ್ ದಿನಚರಿ ನಿಮಗೆ ಗೊತ್ತು, ಅದು ಯಾವ ಥರ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ವಹಿಸ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ರೆಮಿಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಸೂಪರ್ ಆದಂತಹ ಮನಿ ಸೇವಿಂಗ್ ಪ್ಲ್ಯಾನ್ ನಿಮಗೆ ನಾನು ಹೇಳ್ತೀನಿ. ಹಾಂ ಫ್ರೆಂಡ್ಸ್, ನೋಡಿ, ಇದು ಬಂದು ನನ್ನ ಬ್ರೇಕ್ಫಾಸ್ಟ್. ರೈಸ್ ಐಟಮ್ಸ್ ಬಂದು ಅಥವಾ ದೋಸೆ ಐಟಮ್ಸ್ ಏನೇ ಆಗಲಿ 2 ದೋಸೆ ತೊಗೋಬೇಕು. ಮತ್ತು ಗ್ರೇವಿ ಐಟಮ್ಸ್ ಬಂದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಬ್ರೇಕ್ಫಾಸ್ಟಲ್ಲೇ ಆಗಲಿ, ಡಿನ್ನರಲ್ಲೇ ಆಗಲಿ, ಲಂಚಲ್ಲೇ ಆಗಲಿ, ಯಾವುದರಲ್ಲೇ ಆಗಲಿ ರೈಸ್ ಐಟಮ್ಸ್ ಕಮ್ಮಿ ತಗೊಂಡು ಗ್ರೇವಿ ಐಟಮ್ಸ್ ಜಾಸ್ತಿ ತಗೊಂಡಾಗ ನಮಗೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್ ಟ್ರಿಕ್ಸು, ಬೇರೆ ಯಾವುದೇ ರೀತಿ ಟ್ರಿಕ್ಸ್ ಅನ್ನೋದೆಲ್ಲ ಏನೂ ಇಲ್ಲ. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಈ ಥರ ವಾಟರ್ ಕುಡಿಬೇಕು. ಈಗ ಬಂದು ನೀವು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ನೀವೇನು ಮಾಡ್ತೀರಾ ಅಂದರೆ, ಒಂದು ನಿಂಬೆಹಣ್ಣು ತಗೊಳ್ಳಿ, ಅದನ್ನು 2 ಕಟ್ ಮಾಡಿ, ಅರ್ಧ ಲೀಟ್ರ್ ಬಾಟ್ಲು, ನಿಮ್ಮ ಮನೇಲಿ ಯಾವ ಬಾಟ್ಲ್ ಇದ್ರೂ ಓಕೆ, ಮಾಝಾ ಬಾಟ್ಲು ಅಥವಾ ಬೇರೆ ಯಾವುದೇ ರೀತಿ ಎನಿಥಿಂಗ್ ಬಾಟ್ಲು ಯಾವುದನ್ನ ಇರಲಿ ತಗೊಳ್ಳಿ, ಒಟ್ಟಿನಲ್ಲಿ 1/2 ಲೀಟರ್ ಆಗಿರಬೇಕು. ಅದನ್ನು ನೀವು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಆಗಿ ಅರ್ಧ ಗಂಟೆ ಬಿಟ್ಟು ಕುಡಿಯೋದ್ರಿಂದ ನಮಗೆ ಆರಾಮಾಗಿ ಸೂಪರಾಗಿ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಎನರ್ಜಿ ಕೂಡ ಬಾಡಿಯಲ್ಲಿ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗುತ್ತೆ, ಸ್ಕಿನ್ ಚೆನ್ನಾಗಿ ಏನು ಹೇಳೋದು ಹೊಳಪು ಕೊಡುತ್ತೆ, ಸ್ಕಿನ್ ಟೈಟ್ನಿಂಗು ಆಗುತ್ತೆ, ತುಂಬಾ ಒಳ್ಳೆಯದು. ಇದ್ರ ಜೊತೆ ನೀವು ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಲಂಚ್ಗೂ ಅಷ್ಟೇ, ಲಂಚ್ ಮಾಡಿ 1/2 ಅವರ್ ಬಿಟ್ಟು ನೀವೇನು ಮಾಡಬೇಕು, ಈ ಥರ ನೀರು ಬಂದು ಕುಡಿಬೇಕಾಗುತ್ತೆ. ಮತ್ತು ಡಿನ್ನರ್ ಆದಮೇಲೆ ಕೂಡ 1/2 ಅವರ್ ಬಿಟ್ಟು ನೀವು ಈ ಥರ ಅರ್ಧ ಲೀಟ್ರ್ ಬಾಟ್ಲ್ ತಗೊಂಡು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸೂಪರಾಗಿ ಆರಾಮಾಗಿ ಎನರ್ಜಿಟಿಕ್ಕಾಗಿ ನಮ್ಮ ಬಾಡಿ ಬಂದು ಸೂಪರಾಗಿ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ. ನಮ್ಮ ದೇಹ ನಮಗೆ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗುತ್ತೆ. ಅಕಸ್ಮಾತ್ ತುಂಬ ಜನಕ್ಕೆ ಕೋಲ್ಡ್ ಆಗಿಬಿಡುತ್ತೆ, ನಿಂಬೆಹಣ್ಣಿಂದ ಕೋಲ್ಡ್ ಆಗೋದ್ರಿಂದ ನೀವು ಅರ್ಧ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಸಿನೀರಲ್ಲಿ ಕೂಡ ನೀವು ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕುಡಿಬೋದು. ನಾನು ಬಿಸಿನೀರು ನನಗೆ ಇಷ್ಟ ಆಗೋದಿಲ್ಲ ಜಾಸ್ತಿ, ಹೇಳಬೇಕು ಅಂದರೆ ನಾನು ತಣ್ಣೀರಲ್ಲೇ ಕುಡಿತೀನಿ. ತಣ್ಣೀರು ಕೂಡ ಬೆಸ್ಟ್ ಆಪ್ಷನ್ಸ್, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹಣದ ಬಾಧೆ ಯಾರ್ಯಾರಿಗಿರುತ್ತೋ, ದುಡ್ಡಿನ ಸಮಸ್ಯೆ ಇರುವವರಿಗೆ ಇಲ್ಲಿ ಮೈಸೂರಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹೋಗಿ ಈ ಥರ ದೀಪದ ಹರಿಕೆಗಳನ್ನು ಕಟ್ಕೊಳ್ಳೋದ್ರಿಂದ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮತ್ತು ಒಡವೆಗಳು ತಗೊಂಡ್ರೆ ಕೂಡ ಸುಮಾರು ಜನ ಗಿರ್ವಿ ಅಂಗಡಿಗಳಲ್ಲಿ ಇಟ್ಬಿಟ್ಟು ಬಿಡಿಸ್ಕೊಳ್ಳೋಕ್ಕಾಗ್ದಿರೋ ತುಂಬ ಜನ ಒದ್ದಾಡ್ತಾ ಇರ್ತಾರೆ. ಅಂಥವ್ರು ಕೂಡ ಇಲ್ಲಿ ಬಂದು ದೀಪ ಹಚ್ಚೋದ್ರಿಂದ ಎಲ್ಲ ಸೂಪರಾಗಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜ ಕೂಡ. ನಾವು ಮೈಸೂರು ಹತ್ರ ಇರ್ತಕ್ಕಂತಹ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್. ಆದಷ್ಟು ನನ್ನ ಕೈಲಿ ಆದಷ್ಟು ಈ ಕಡೆ ಸೈಡ್ ಬಂದು ನಾನು ವೀಡಿಯೋ ಮಾಡಿದೆ, ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಬಟ್ ಒಳಗಡೆ ಪೊಲೀಸ್ ಅವ್ರದ್ದು ತುಂಬಾ ಐ ಪ್ರೊಟೆಕ್ಷನ್ ಜಾಸ್ತಿ ಇತ್ತು, ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬಂದು ತಾಯಿನ ಒಳಗಡೆ ಕರ್ಕೊಂಡು ಹೋಗೋ ಟೈಮಲ್ಲಿ ನಾನು ವೀಡಿಯೋ ಮಾಡಿದೆ. ದುಡ್ಡಿನ ಸಮಸ್ಯೆ ಯಾರ್ಯಾರಿಗಿರುತ್ತೋ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಒಂದು ಸರಿ ಭೇಟಿ ಕೊಡಿ, ಎಲ್ಲ ದುಡ್ಡಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆದಷ್ಟು ಹೋಗಿ, ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಟ್ರೈ ಮಾಡಿದ್ದೀನಿ ನಾನು, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬಂದು
ಗೋಲ್ಡನ್ನು ಯಾರ್ಯಾರು ಪರ್ಚೇಸ್ ಮಾಡಬೇಕೋ ಆದಷ್ಟು ಹುಷಾರಾಗಿ ಈಗಲೇ ಪರ್ಚೇಸ್ ಮಾಡಿ. ಗೋಲ್ಡ್ ರೇಟ್ ಕಮ್ಮಿ ಇದೆ, ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಈಗ 1 ಗ್ರಾಮ್ 13,000 ಅಂದರೆ 12,500, 12,000, 13,000 ಒಳಗಡೆ ಇದೆ. ಆದಷ್ಟು ಇವಾಗ ಯಾರ್ಯಾರು ಮನಿ ಸೇವಿಂಗ್ ಮಾಡಿದ್ದೀರೋ ಅವರು ಗೋಲ್ಡ್ ಪರ್ಚೇಸ್ ಮಾಡಿಬಿಡಿ. ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಪದ್ಮನಾಭ ಟೆಂಪಲಲ್ಲಿ ಇರ್ತಕ್ಕಂತಹ ಗೋಲ್ಡನ್ನು ಎತ್ತಿಬಿಟ್ರೆ ಹೇಳಬೇಕು ಅಂದರೆ 1 ಗ್ರಾಮ್ 5,000 ಕೂಡ ಆಗ್ಬೋದು. ಅದು ನನ್ನ ಒಂದು ಓನ್ ಒಪಿನಿಯನ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ನನ್ನ ಮಗ ಸ್ಕೂಲ್ ಹತ್ರ ಹೋಗಿದ್ದೆ ಫ್ರೆಂಡ್ಸ್. ಇಲ್ಲಿ ಸ್ಕೂಲ್ ಹತ್ರ ಅಂತೂ ನನಗೆ ತುಂಬಾ ನೋವು ಕೊಡ್ತಕ್ಕಂಥ ವಿಷಯ ಏನು ಅಂದರೆ, ನನ್ನ ಮಗನ ಸ್ಕೂಲ್ ಕ್ಲೋಸ್ ಅಂದರೆ ಈ ಸ್ಕೂಲೇ ಮುಚ್ಚಾಕ್ಬಿಟ್ಟಿದ್ದಾರೆ. 100 ವರ್ಷಕ್ಕಿಂತ ಹೆಚ್ಚಾದಂಥ ಹಳೆಯ ಶಾಲೆ ಅಂತಲೇ ಇದಕ್ಕೆ ಒಂದು ಹೆಸರುವಾಸಿ. ನನ್ನ ಮಗ LKG UKG ಇಂದನೂ ಈ ಶಾಲೆಯಲ್ಲೇ ಓದಿದ್ದು. ಬಟ್ ಈಗ ಬಂದು ಏನು ಮಾಡಿದ್ದಾರೆ, ಅಲ್ಲಿ ಸ್ಕೂಲಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸ್ಕೂಲ್ ಬಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನನ್ನ ಮಗನ ಬೇರೆ ಸ್ಕೂಲಲ್ಲಿ ನಾನು ಸೇರಿಸಾಯಿತು. ಎಲ್ಲ ಫುಲ್ ಬಂದು. ಬಟ್ ಏನಂದರೆ ತುಂಬ ಮೆಮೊರೀಸ್ ಇದೆ ಇಲ್ಲಿ. ನನ್ನ ಮಗನಿಗೆ ತುಂಬ ಇಷ್ಟ ಆದಂತಹ ಫೇವ್ರೇಟ್ ಸ್ಕೂಲ್ ಅಂದರೆ ಇದೆ. ತುಂಬ ಮಿಸ್ ಮಾಡ್ಕೊಳ್ತಾನೆ ಅವನು. ಈಗ ಬೇರೆ ಸ್ಕೂಲ್ಗೆ ಸೇರಿಸಾಯಿತು, ಬಟ್ ಅವ್ನು ತುಂಬ ಮಿಸ್ ಮಾಡ್ತಾನೆ. ಈ ಶಾಲೆ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಆಯಿತು ಅಂತ ಇದ್ರ ಬಗ್ಗೆ ನಮಗಿನ್ನೂ ಸರಿಯಾಗಿ ನನಗೆ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಅಂತಲೇ ನನಗೆ ಸರಿಯಾಗಿ ಅಬ್ಸರ್ವ್ ಆಗಿಲ್ಲ. ಸ್ಕೂಲ್ ಬಂದು ಓಪನ್ ಆಗೋದಿಲ್ಲ, ಅಷ್ಟೇ ಸ್ಟಾಪ್ ಅಂತ ಹೇಳ್ಬಿಟ್ರು. ನನಗೆ ಆ ಮೆಮೊರೀಸ್ ಕಾಡುತ್ತೆ. ಸ್ಕೂಲ್ ನೋಡಬೇಕು ಅಂತಲೇ ಮುಕ್ಕಾಲು ಭಾಗ ಹೋಗಿದ್ದೆ ನಾನು. ಹೋಗ್ಬಿಟ್ಟು ಒಂದು ಸೇರಿ ತುಂಬ ನಾನು ಮಿಸ್ ಮಾಡ್ಕೊಳ್ತೀನಿ. ನನ್ನ ಮಗ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾನೆ ಈ ಸ್ಕೂಲ್ನ. ಅವನಿಗೆ ಈ ಸ್ಕೂಲ್ ಸೆಟ್ ಆದಂಗೆ ಬೇರೆ ಯಾವ ಸ್ಕೂಲ್ ಸೆಟ್ ಆಗ್ತಾಯಿಲ್ಲ ಅಂತಾನೆ. ಹೋಗ್ತಾ ಹೋಗ್ತಾ ಸರೋಗುತ್ತಪ್ಪ ಅಂತ ಹೇಳಿದೆ. ಬಟ್ ಇದರಲ್ಲಿ ತುಂಬಾ ಮೆಮೊರೀಸ್ ಇದ್ದಾವೆ ಈ ಸ್ಕೂಲಲ್ಲಿ. ಎಷ್ಟು ಸ್ಟ್ರಿಕ್ಟ್ ಆದಂತಹ ಸ್ಕೂಲ್ ಅಂದರೆ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿತ್ತು. ನೆಕ್ಸ್ಟ್ ಇದು ನೋಡಿ ಫ್ರೆಂಡ್ಸ್, ಇದು ಅಷ್ಟೇ 100 ವರ್ಷದ ಹಳೆಯ ಚರ್ಚ್ ಅಂತಲೇ ಹೇಳ್ಬೋದು. ನನ್ನ ಮಗ ಸ್ಕೂಲ್ ಆಪೋಸಿಟ್ ಎದುರುಗಡೆನೇ ಈ ಸ್ಕೂಲ್ ಇತ್ತು. ನನಗೆ ಎಷ್ಟು ಹೇಳೋಕ್ಕೆ ಒಂಥರ ಮನಸ್ಸು, ಅಲ್ಗೊಂಡು ಬಿಟ್ಟೋಗೋಕ್ಕೆ ಆಗದಿರ ಮತ್ತೆ ಬೀಗನೇ ಇಟ್ಕೊಳ್ತಾ ಇದ್ದೀನಿ. ಅಷ್ಟು ಮೆಮೊರಿಫುಲ್ ಆದಂತಹ ಸ್ಕೂಲ್. ಒಳ್ಳೊಳ್ಳೆ ಟೀಚರ್ಸ್, ತುಂಬಾ ಚೆನ್ನಾಗಿತ್ತು. ಸ್ಟ್ರಿಕ್ಟ್ ಆದಂತಹ ಸ್ಕೂಲ್. ಏನಾಯಿತು ಅಂತಲೇ ಗೊತ್ತಿಲ್ಲ. ಈ ಸ್ಕೂಲ್ಗೊಂದು ದೊಡ್ಡ ಕಣ್ಣು ಬಿದ್ದುಬಿಟ್ಟಿದೆ. ನೆಕ್ಸ್ಟ್ ಹಾಗೆ ಚರ್ಚ್ಗೆ ಹೋಗೋಣ ಅಂತೇಳ್ಬಿಟ್ಟು ಬಂದೆ. ಇಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನೀರಿಟ್ಟಿರ್ತಾರೆ. ಇದನ್ನು ಬಂದು ತಲೆಗೆ ಹಾಕ್ಕೊಂಡು ಮತ್ತು ಶಿಲ್ಬೆ ಟೈಪಲ್ಲಿ ಹಾಕ್ಕೊಂಡ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ನೀರನ್ನು ಇದು ದೇವ್ರ ಬ್ಲೆಸ್ಸಿಂಗ್, ದೇವ್ರ ಬ್ಲೆಡ್ ಅಂತ ಕೂಡ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಇದು ಎಷ್ಟು ಹಳೆ ಕಟ್ಟಡ ಅಂದರೆ, ಸುಮಾರು ಆಗಿನ ಕಾಲದಲ್ಲಿ ಬ್ರಿಟಿಷರು ಕಟ್ಟಿರ್ತಕ್ಕಂತಹ ಒಂದು ಚರ್ಚ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿ ಕಟ್ಟಿದ್ದಾರೆ. ಯಾವುದೇ ರೀತಿ ಏನು ಹೇಳೋದು, ಪ್ಲಾಸ್ಟಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ, ಸಿಮೆಂಟಿಂದ ಅಲ್ಲ, ಒಂಥರ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ದೇವಸ್ಥಾನದೊಳಗಡೆ ಹೋದ್ರೇ, ಈ ಚರ್ಚಲ್ಲಿ ಹೋದ್ರೇ ಒಂಥರ ಸಂತೋಷ ಆಗುತ್ತೆ ನನಗೆ. ಒಂಥರ ಪೀಸ್ಫುಲ್ಲಾಗಿರುತ್ತೆ. ಮನಸ್ಸಲ್ಲಿ ಏನೇ ಫೀಲಿಂಗ್ ಇದ್ರೇನು, ಕಷ್ಟ ಇದ್ರೇನು, ಏನೋ ಒಂಥರ ನೋವಿದ್ರೇನು ಅದು ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಬಂದು ಪಾಪಕ್ಷಮೆ ಅಂತಾರೆ ನೋಡಿ. ಈ ಕಡೆ ಬಂದು ಪಾಪಕ್ಷಮೆ ಕೇಳ್ಕೊಳ್ಳೋದು. ಪಾಸ್ಟ್ ಹತ್ರ ಬಂದು ನಾವು ಏನು ತಪ್ಪು ಮಾಡಿದ್ರೂ ನಮ್ಮನ್ನು ಕ್ಷಮಿಸಿಬಿಡ್ರಿ ಅಂತ ಕೇಳ್ಕೊಳ್ತಕ್ಕಂತಹ ಪ್ಲೇಸ್ ಇದು. ಇಲ್ಲಿ ಬಂದು ಮೊಣಕಾಲೂರಿ ಕ್ಷಮೆಯನ್ನು ಕೇಳ್ತಕ್ಕಂತಹ ಪ್ಲೇಸ್. ನನಗೆ ಗೊತ್ತಿರೋ ಪ್ರಕಾರ ಇದು ಇಟ್ಸ್ ಓಕೆ, ಬಟ್ ದೇವ್ರ ಹತ್ರ ಕೇಳಿದ್ರೆ ದೇವರೇ ಕ್ಷಮಿಸ್ತಾರೆ. ಸ್ವಲ್ಪ ಜನಕ್ಕೆ ದೇವ್ರ ಹತ್ರ ಡೈರೆಕ್ಟಾಗಿ ಹೇಳೋಕ್ಕೆ ಭಯ, ಅದಕ್ಕೆ ಪಾಸ್ಟರನ್ನು ರೆಕಮೆಂಡೇಷನ್ಗೆ ಕೂಡ ತಗೊಳ್ತಾರೆ. ಅದು ಒಂದು ಕಡೆ. ನೆಕ್ಸ್ಟ್ ಬಂದು ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಯಾವಾಗೂ ಅಷ್ಟೇ ಎಲ್ಲನ ಹೋದರೆ ಅದ್ರದ್ದು ಕಟ್ಟಿರ್ತಕ್ಕಂಥದ್ದನ್ನು ಯಾವ ಥರ ಕಟ್ಟಿರ್ತಾರೆ, ಎಷ್ಟು ಕೆಲಸ ಹಿಡ್ದಿರುತ್ತೆ, ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತೀನಿ. ಬಟ್ ದೇವರು ಇದ್ದಾರೆ, ಸತ್ಯ, ನಾನು ನಂಬ್ತೀನಿ, ನೀವು ನಂಬಿ ಅಷ್ಟೇ. ನೆಕ್ಸ್ಟ್ ಬಂದು ಇವೆಲ್ಲ ನೋಡಿ ಫ್ರೆಂಡ್ಸ್, ನಾನು ಫುಲ್ಲು ಅದನ್ನೆಲ್ಲ ಮುಟ್ಟಿ ನೋಡೋದು, ಯಾವ ಥರ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ಎಷ್ಟು ಕಲ್ಲಲ್ಲೆಲ್ಲ ಮಾಡಿದ್ದಾರೆ, ಎಷ್ಟು ಕಷ್ಟ ಆಗಿರುತ್ತೆ ಅಲ್ವಾ, ಎಷ್ಟು ನೀಟಾಗಿ ಎಲ್ಲ ಮಾಡಿ